ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. 13ನೇ ವರ್ಷದ ವಿನಾಯಕ್ ಪಬ್ಲಿಕ್ ಸ್ಕೂಲ್ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿನಾಯಕ್ ಪಬ್ಲಿಕ್ ಸ್ಕೂಲ್ 2025-26ನೇ ಸಾಲಿನ 13ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಹಾಗೂ ಸ್ನೇಹ ಸಮ್ಮೇಳನ ಮತ್ತು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಹಿರಿ ಶಾಂತವೀರ ಮಹಾಸ್ವಾಮಿಗಳು, ಶ್ರೀ ಗವಸಿದ್ದೇಶ್ವರ ಶಾಖಾ ಮಠ, ಹೂವಿನ ಹಡಗಲಿ, ವೇದಮೂ ಶ್ರೀ ಸಿದ್ದಯ್ಯ ಹಿರೇಮಠ ಹಾಗೂ ವೇದಮೂ ಶ್ರೀ ಶಿವಾನಂದಯ್ಯ ಕೊಪ್ಪಳಮಠ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಶಿಕ್ಷಣದ ಮಹತ್ವ, ಸಾಂಸ್ಕೃತಿಕ ಮೌಲ್ಯಗಳ ಬೆಳೆಸುವ ಅಗತ್ಯ ಮತ್ತು ವಿದ್ಯಾರ್ಥಿಗಳು ಶಿಸ್ತಿನಿಂದ ಬದುಕಿನಲ್ಲಿ ಸಾಧನೆ ಮಾಡುವಂತೆ ಸಂದೇಶ ನೀಡಿದರು. ಸಂಸ್ಥೆಯ ಅಧ್ಯಕ್ಷರಾದ ರಾಜಶೇಖರ್ ಕಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆಗಮಿಸಿದ್ದ ಪೂಜ್ಯರು ಹಾಗೂ ಗಣ್ಯರನ್ನು ಸ್ವಾಗತಿಸಿ ಸನ್ಮಾನಿಸಿದರು. ಸೋಂಪ್ರದ ಮುಖ್ಯ ನಿವೃತ್ತ ಶಿಕ್ಷಕರಾದ ಭಾಸ್ಕರ್ ಎಂ ಪತ್ತಾರ ಹಾಗೂ ಕನ್ನಡ ಸರ್ಕಾರಿ ಉಪನ್ಯಾಸಕರಾದ ಡಾ ಮಹಾಂತೇಶ ಬಿ ನೇಲಾಗಣಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಸೇರಿದಂತೆ ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಬಾಲ್ಯ ವಿವಾಹ ನಿಲ್ಲಿಸುವ ಕುರಿತು ಜಾಗೃತಿ ಮೂಡಿಸುವ ನಾಟಕ ಪ್ರದರ್ಶಿಸಿ ಸಮಾಜಕ್ಕೆ ಪರಿಣಾಮಕಾರಿ ಸಂದೇಶ ರವಾನಿಸಿದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. 1ರಿಂದ 5ನೇ ತರಗತಿಯವರೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ರಮೇಶ್ ಮೈನಹಳ್ಳಿ, ವಿನಾಯಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದ ಮಂಜುಳಾ ಹನುಮಪ್ಪ ಹನಸಿ, HA ನದಾಫ್, ಪ್ರೌಢಶಾಲೆ ನೌಕರರ ಸಂಘದ ತಾಲೂಕಾಧ್ಯಕ್ಷ ಹನುಮಂತಪ್ಪ ಸಿ ಸಿದ್ದರೆಡ್ಡಿ, ಶಿವಪ್ಪ ದಳವಾಯಿ, ಶಿವಕುಮಾರ್ ಹೊಂಬಳ, ಸತ್ಯನಾರಾಯಣ ಪತ್ತಾರ, ಅಣ್ಣಪ್ಪ ನರೇಗಲ್ಲ, ಈರೆಂಡ ಇಟಗಿ, ಮುದಿಯಪ್ಪ ನಾಗರೆಡ್ಡಿ, ಮಂಜುಳಾ ತೊಪಲಕಟ್ಟಿ, ರೇಖಾ ಪಾರಿಗೊಂಡ ಸೇರಿದಂತೆ ಅನೇಕ ಗಣ್ಯರು, ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿನಿಯರು, ಪಾಲಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಿಕ್ಷಕಿಯರಾದ ಕಾವೇರಿ ಪತ್ತಾರ, ಮೈತ್ರಿ, ಪ್ರತಿಮಾ ಹಾಗೂ ರತ್ನ ಅವರು ಕಾರ್ಯಕ್ರಮವನ್ನು ಸಮರ್ಪಕವಾಗಿ ನಿರೂಪಿಸಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ನೋಡಿದ್ರ ಬ್ಯಾಡಪ್ಪ, ಏನು ಮಾತಾಡೋದು ಬೇಡ, ಅವ್ರು ನೋಡ್ಕೊಂತ ಸಾಕು, ಅದೇ ಆಶೀರ್ವಾದ ಆಗ್ತೈತಿ ಅನ್ನುವಂಥದ್ದು. ಅಷ್ಟು ಚಂದ ತಯಾರಾಗ್ಯಾರ. ಮತ್ತು ಇನ್ನೊಂದು ವಿಶೇಷ ಅಂತಂದ್ರೆ, ಈ ಗ್ರಾಮದಿಂದ ಕೊಪ್ಪಳ ಮಠಕ್ಕಿರ್ಬೋದು, ನಾಲ್ಕೇರಿ ಮಠಕ್ಕಿರ್ಬೋದು, ಹೂವಿನ ಮಠಕ್ಕಿರ್ಬೋದು, ಎಲ್ಲ ಬಿಟ್ಟು ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಹಲವಾರು ಮಠಗಳು, ಹಲವಾರು ಮಂದಿರಗಳು, ಹಲವಾರು ಪುಣ್ಯಕ್ಷೇತ್ರಗಳಿಗೆ ದಾನ ಕೊಟ್ಟು ಕೊಡಗೈ ದಾನಿಗಳು ಎನಿಸಿರ್ತಕ್ಕಂಥ ಗ್ರಾಮ ನಮ್ಮ ಎರೆಹಂಚಿನಾಳ ಗ್ರಾಮ ಅನ್ನುವಂಥದ್ದು. ಹೂವಿನ ಹಡಗಲಿಗೆ ಸಹಿತ ಪ್ರತಿ ವರ್ಷವೂ ಸಹಿತ ಕರದಂತಿನ ಸೇವೆಯನ್ನು ನಮ್ಮ ಶಿಕ್ಷಕರು, ಈ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥವರು ಬಹಳ ಒಳ್ಳೆ ಕಟ್ಟಿ ಸರ್ ಅವರು
ರಾಜಶೇಖರ್ ಕಟ್ಟಿಯವರು 1 ಕ್ವಿಂಟಲ್ ಪ್ರತಿ ವರ್ಷ ಮಾಡಿ ಕಳಿಸ್ತಾರೆ. ಮತ್ತು ವಿಶೇಷವಾಗಿ ಇವತ್ತು ಯಾರೇ ಬರಲಿಲ್ಲ ಅವರಿಗೆ ಯಾವತ್ತೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಪ್ರೀತಿಯನ್ನು ತೋರಿಸುವಂತ ಗುಣ ನಮ್ಮ ಯರೇಂಚನಾಳ ಭಕ್ತರಿಗಾಗಿದೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಿ ಒಳ್ಳೆ ಶಿಕ್ಷಕರನ್ನು ಈ ಶಾಲೆ ಪಡೆದಿದೆ. ನಮಗೊಂದು ಆಸೆ ಇತ್ತು, ನಮ್ಮ ಸಿದ್ದೇಶ್ವರ ಶಿವಾನಂದ ಎಲ್ಲ ಹಿರಿಯರಿಗೆ ಹೇಳ್ತಿದ್ದೀನಿ, ಏನಂದ್ರೆ ಈ ಸಂಸ್ಥೆ ಮಠದಲ್ಲಿ ಐತಿ, ಮಠದಲ್ಲೇ ನಡೀಲಿ, ಜೊತೆಗೆ ಒಂದು ಜಾಗವನ್ನು ಪಡ್ಕೊಳ್ಳಿ ಅಂತ ಒಂದು ಹೊಲ ಖರೀದಿ ಮಾಡಲಿ, ಭೂಮಿ ಖರೀದಿ ಮಾಡಲಿ, ತನ್ನದೇ ಆಗಿರ್ತಕ್ಕಂಥದ್ದು. ಬಹುಶಃ ಪ್ರಾಥಮಿಕವಾಗಿ ಪ್ರೌಢಶಾಲೆ ಮತ್ತು ಜೊತೆಗೆ ಪದವಿ ಪೂರ್ವ ಇದೆಲ್ಲವನ್ನ ಈ ಸಂಸ್ಥೆ ಹೊಂದಬೇಕು ಅನ್ನುವಂಥ ಕನಸನ್ನು ಮೊಟ್ಟ ಮೊದಲು ಸಂತೋಷ ಪಡುವಂಥದ್ದು ಯಾರಾದರೂ ಇದ್ರೆ ಅದು ಹುಯಿ ನಡುವೆ ಶ್ರೀಗಳು ಅನ್ನುವಂಥದ್ದನ್ನು ನಾವು ಮನಸ್ಸಲ್ಲಿ ಹೇಳಬೇಕಾಗ್ತದೆ ಅಂತದ್ದು. ಆ ದೃಷ್ಟಿಯಿಂದ ಅವ್ರು ಹೇಳಿದಾಗ ಮತ್ತು ಭೂಮಿ ಖರೀದಿ ಮಾಡಿದ್ರು. ನಮ್ಮ ಹನುಮಂತಪ್ಪನವರೆಲ್ಲ ಬಹಳ ಖುಷಿ ಆಯ್ತು, ಭೂಮಿ ಖರೀದಿ ಮಾಡಿದ್ರು, ಬಹಳ ಸಂತೋಷ ಆಯ್ತು. ಹಿಂಗೆ ಒಂದು ಊರಿನ ಪ್ರಗತಿ, ಒಂದು ಊರಿನ ಬೆಳವಣಿಗೆ ಆಗಬೇಕು ಅಂತಂದ್ರೆ ಇಂಥ ಪ್ರಾಜ್ಞರ ಒಂದು ಉಪಸ್ಥಿತಿ ಇರಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಿಜಕ್ಕೂ ಸಹಿತ ಬಹಳಷ್ಟು ಸಂತೋಷವಾಗಿದೆ. ನೀವೆಲ್ಲ ಒಳ್ಳೆಯದಾಗಲಿ. ಮತ್ತು ಪ್ರತಿ ವರ್ಷನೂ ಸಹಿತ ನಮ್ಮ ರಾಜಶೇಖರ್ ಕಟ್ಟಿಯವರಿಗೆ ನಾವು ಹೇಳಿ ಎಲ್ಲ ನಮ್ಮ ಯುವಕರಿಗೆ ಹಿರಿಯರಿಗೆ ನಿಮ್ಮ ಊರಾಗ ಏನೇ ಕಾರ್ಯಕ್ರಮ ಆಗಲಿ, ಶಾಲೆ ಕಾರ್ಯಕ್ರಮ ಇರ್ಬೋದು, ಇನ್ನೊಂದು ಕಾರ್ಯಕ್ರಮ ಇರ್ಬೋದು, ನೀವು ಯಾವಾಗ ಕರೆದ್ರೂ ಸಹಿತ ನಾವು ಬಂದು ಆಶೀರ್ವಾದ ಮಾಡ್ತೀವಿ ಅನ್ನುವಂಥ ಮಾತನ್ನ ತಿಳಿಸಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಅಂತ ಹಾರೈಸಿ. ನೋಡಿ, ನಿರೂಪಣೆಯನ್ನು ಸಹಿತ ಬಹಳ ಚಂದ ಮಾಡ್ತಾರೆ ನಮ್ಮ ಶಿಕ್ಷಕಿಯರು ಮತ್ತು ಎಲ್ಲ ನಮ್ಮ ಶಿಕ್ಷಕ ಮಿತ್ರರು, ಶಿಕ್ಷಕಿಯರು, ಗುರುಮಾತೆಯರು ಅಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಅಂತಂದ್ರೆ ಮಕ್ಕಳು. ಆ ಮಕ್ಕಳನ್ನು ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ, ಅಷ್ಟು ಸಂತೋಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಜರಿ ಬಂದಿದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಸಹಿತ ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಎಲ್ಲ ಗಣ್ಯರಿಗೂ ಸಹಿತ ಒಮ್ಮೆ ಜೋರಾಗಿ ಚಪ್ಪಾಳೆಗಳನ್ನ ಕಟ್ಟರಿ ಅನ್ನುವಂಥ ಮಾತನ್ನು ಸರಳವಾಗಿ ನೋಡಿ ಚಂದಾಗಿ ಕಾರ್ಯಕ್ರಮ ನಡೆದಿದೆ. ನಾವೆಲ್ಲ ಮುಖ್ಯ ಕಾರ್ಯಕ್ರಮವನ್ನು ನೋಡ್ರಿ, ಆನಂದ ಪಡ್ರಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಕುರಿತು ಖುಷಿಯಾಗಿದೆ. ನಮ್ಮ ಸಂಸ್ಥೆಯ ಪರವಾಗಿ, ಶಿಕ್ಷಕ ವೃಂದವರ ಪರವಾಗಿ, ಎಲ್ಲ ಊರಿನ ಸಮಸ್ತ ನಾಗರಿಕರ ಪರವಾಗಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಮುಂದಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಮುಖ್ಯ ಗುರುಗಳು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಇನ್ನು 5 ನಿಮಿಷ, ಕೇವಲ 5 ನಿಮಿಷದಲ್ಲಿ ಈ ವೇದಿಕೆ ಕಾರ್ಯಕ್ರಮ ತೆರವುಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಯಾರೋ ಮಾತನಾಡಲಾರದೆ 5 ನಿಮಿಷ ತಾವು ಶಾಂತರಾಗಿ ಕುತ್ಕೊಂಡ್ರೆ ತಮಗ ನಾವು ಇಲ್ಲಿಂದ ನಮಸ್ಕಾರ ಮಾಡ್ತಾ ಇದ್ದೀವಿ. ಸನ್ಮಾನ ಕಾರ್ಯಕ್ರಮ ಈ ನಮ್ಮ 13ನೇ ಶಾಲಾ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಒಂದು ಮಾತಿಗೆ ಫೋನ್ ಕಾಲ್ ಮೂಲಕ ಸರ್ ನೀವು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕು ಅಂತ ಒಂದು ಮಾತು ಭಾಸ್ಕರ್ ಪತ್ತಾರ್ ಸರ್ ಅವರಲ್ಲಿ ವಿನಂತಿ ಮಾಡಿದಾಗ ತುಂಬ ಹೃದಯದ ಹುಮ್ಮಸ್ಸಿನಿಂದ ಒಪ್ಪಿಕೊಂಡು ನಮ್ಮ ಒಂದು ಇವತ್ತು ನೀವೇನ್ ಮಾಡ್ಬೇಕಂದ್ರೆ ನಾವು ಕಲಿಯುವಾಗ ಈ ಕಲ್ಲಿನಲ್ಲಿ ಇದು ಈಗ ನಲ್ಲಿ ಕಲಿ ಮೊದಲ ನಿಂತು ಬಿಟ್ಟಿದೆ, ಆರಾಮ್ ಖುಷಿಯಾಗಿರುವಂತದ್ದು. ಸೊ ಹೀಗಾಗಿ ನಮ್ಮ ಆಲೋಚನೆಗಳು ಜಗತ್ತನ್ನು ಆಳ್ತಾ ಇವೆ ಅಂತ ಹೇಳ್ತಾರೆ. ನಮ್ಮ ವೈಚಾರಿಕ ಪ್ರಜ್ಞೆ ಇವತ್ತು ನಮ್ಮ ಬುದ್ಧಿಮಟ್ಟ ಹೆಚ್ಚಾಗಬೇಕಾಗಿದೆ, IQ ಹೆಚ್ಚು ಮಾಡ್ಕೋಬೇಕಾಗಿದೆ, ಇಂಟೆಲಿಜೆಂಟ್ ಕೋಶಂಟ್. ಸೊ ಆ ಮಕ್ಕಳಿಗೆ ವಿಭಿನ್ನವಾದಂತಹ ಆಲೋಚನೆ ಇರ್ತಾ ಇವೆ, ವೈಯಕ್ತಿಕ ಭಿನ್ನತೆಗಳಿರ್ತಾ ಇವೆ. ಇವತ್ತು ನಾವು ಸೈಕಾಲಜಿ ಹೇಳ್ತೀವಿ, ಅವಳಿ ಜವಳಿ ಮಕ್ಕಳಲ್ಲಿ ಕೂಡ ವ್ಯತ್ಯಾಸವನ್ನು ಮೇಲೆ ತಂದು ಅವರು ದೇಶಭಕ್ತಿಯನ್ನ ಸೃಷ್ಟಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ವಿನಾಯಕ ಪಬ್ಲಿಕ್ ಸ್ಕೂಲ್ನವರಿಗೆ ಸಲ್ತೈತಿ ಅನ್ನುವಂಥದ್ದು. ಈ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲಿನ ಎಲ್ಲ ಶಿಕ್ಷಕರೊಂದಕ್ಕೆ ಒಮ್ಮೆ ಜೋರಾಗಿ ಚಪ್ಪಾಳೆಗಳನ್ನು ತಟ್ರಿ ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ರಾಜಶೇಖರ್ ಕಟ್ಟಿಯವರು ಬಹಳ ಶಾಣ್ಯರು.